ಹಾಗಾದರೆ ಎಲ್ಲ ಸುದ್ದಿಗಳ ಬಗ್ಗೆ ಲೈವ್ ಕೊಡಲಿಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ರೆಡಿ ಇದ್ದಾರೆ. ಅವ್ರನ್ನ ಮೊದಲು ನಾನು ಬರಮಾಡಿಕೊಳ್ತೀನಿ ಲೈವ್ ಕರ್ನಾಟಕಕ್ಕೆ. ಆದಿತ್ಯ ಹಾಗೆ ಶಶಿಕುಮಾರ್ ಜೊತೆಗೆ ಸಂತೋಷ್ ಪಟೇಲ್ ತಮಗೆಲ್ಲರಿಗೂ ಕೂಡ ಲೈವ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲು ಸುದ್ದಿಗೆ ಹೋಗ್ತಾ ಇದ್ದೀವಿ ನಾವೀಗ. ಬಂಟ್ವಾಳದ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಾವು ಹೇಳ್ತೀವಿ ಪ್ರೀತಿ ಪ್ರೇಮ ಸ್ನೇಹ ಏನಿದೆ ಅದು ಧರ್ಮಕ್ಕಿಂತ ಮಿಗಿಲು ಜಾತಿಗಿಂತ ಮಿಗಿಲು ಅಂತ ಹೇಳಿ, ಬಟ್ ಅದು ಯಾವುದು ಕೂಡ ಕಾಣಿಸೋದಿಲ್ಲ. ಆ ಒಂದು ಕುರುಡತ ಇರುತ್ತಲ್ವಾ, ಧರ್ಮ ಜಾತಿ ಅನ್ನುವಂಥದ್ದು ಮೂಲಭೂತವಾದ, ಜೊತೆಗೆ ಆ ಒಂದು ದ್ವೇಷ ಮನಸ್ಥಿತಿ ಇರುತ್ತಲ್ವಾ, ಅದರ ಮುಂದೆ ನಮ್ಮ ಸ್ನೇಹ ಯಾವುದೂ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಬಂಟ್ವಾಳ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಇದು ನಿಜಕ್ಕೂ ಬಹಳ ಆತಂಕಕಾರಿ ವಿಚಾರ. ಇದು ಬೆಳಕಿಗೆ ಬಂದಿರುವುದು ಗೆಳೆತನವನ್ನೇ ಮೀರಿಸಿದ್ದ ಆ ಕೋಮು ದ್ವೇಷ, ಜೊತೆಗೆ ಕೆಲಸ ಮಾಡುತ್ತಿದ್ದವನೇ ಮಚ್ಚು ಬೀಸಿದ್ನ. ಹಾಗಾದ್ರೆ ಆರೋಪಿ ದೀಪಕ್ ಹಾಗೆ ಗಾಯಾಳು ಶಫಿ ಇವರಿಬ್ಬರು ಕೂಡ ಇರುವ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ದೀಪಕ್ ಪ್ರಮುಖ ಆರೋಪಿ, ಗಾಯಾಳು ಆಗಿದ್ದಾರೆ ಕಲಂದರ್ ಶಫಿ. ಒಟ್ಟಾಗಿ ಹಲವೆಡೆ ಕೂಲಿ ಕೆಲಸ ಮಾಡಿದ್ರು ಇವರಿಬ್ರು. ಧರ್ಮದ ಹಂಗಿರ್ಲಿಲ್ಲ ಅವಾಗ, ಧರ್ಮದ ಗೋಡೆ ಇರಲಿಲ್ಲ ಅವಾಗ. ನೋಡಿ, ಈಗ ಶಫಿ ಮತ್ತೆ ದೀಪಕ್ ಏನಿದಾರಲ್ಲ, ಇಬ್ರು ಕೂಡ ಪರಸ್ಪರ ಪರಿಚಯ. ನೋಡಿ, ಆ ವಿಡಿಯೋ ನೋಡ್ತಾ ಇದ್ದೀವಿ. ಇಬ್ಬರು ಕೂಲಿ ಕೆಲಸ ಮಾಡ್ತಾ ಇದ್ರು. ಇಟ್ಟಿಗೆ ಅನ್ಲೋಡ್ ಮಾಡೋದು ಅಥವಾ ಮನೆಗಳು ಸಾಗಾಟ ಮಾಡೋದು ಇಬ್ಬರು ಕಾಣಿಸ್ತಾ ಇದ್ದಾರೆ ನೋಡಿ ನಮಗೆ. ದೀಪಕ್ ಮತ್ತು ಶಫಿ ಅವರು ಎಂಥ ಸ್ನೇಹ ಅವರು, ಇಲ್ಲೇ ಗೊತ್ತಾಗಲ್ವ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂದರೆ ಆ ಸ್ನೇಹ ಬಾಂಧವ್ಯ ಇದ್ದೇ ಇರುತ್ತೆ ರೀ. ಆದರೆ ಅದಕ್ಕಿಂತ ಮೀರಿ ಯಾವ ಒಂದು ಹಿನ್ನೆಲೆಯಲ್ಲಿ ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ದೀಪಕ್ ಆ್ಯಂಡ್ ಗ್ಯಾಂಗ್ ಮುಂದಾಯಿತೋ ಗೊತ್ತಿಲ್ಲ. ಕೊಳತ್ತ ಮಜಲ್ನಲ್ಲಿ ಆತ್ಮೀಯರೆಂದೇ ಗುರುಸ್ಕೊಂಡಿದ್ದಾರೆ. ಬಹಳ ಜನ ಮಾತಾಡ್ತಾರೆ, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಈಗ ಮಾತಾಡ್ತಾ ಇದ್ದಾರೆ. ದೀಪಕ್ಕು ಶಫಿ ಏನೋ ಪಿಕಪ್ ಗಾಡಿ ಇತ್ತು, ಟಾಟಾ ಎಸ್ ಗಾಡಿ, ಅದರಲ್ಲಿ ಇಬ್ಬರು ಹೋಗಿ ಅನ್ಲೋಡ್ ಮಾಡೋದು, ಜೊತೆಗೆ ಸಾಕಷ್ಟು ಕೂಲಿ ಕೆಲಸ ಮಾಡಿದ್ದಾರೆ. ಯಾಕೆ ಹೀಗೆ ಜಗಳ ಮಾಡಿಕೊಂಡ್ರು, ಯಾಕೆ ಆತನನ್ನು ಟಾರ್ಗೆಟ್ ಮಾಡಲಾಯಿತು, ಅವನೇನು ಮಾಡಿದ್ದ ಹಾಗಾದರೆ ದೀಪಕ್ಗೆ, ಈ ರೀತಿಯಾಗಿ ಮಂಗಳೂರು ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೋಡಿ, ಆ ಟೈಮ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆಗ ಶಫಿ ತನ್ನ ಮನೆಗೆ ಕರೆಸ್ಕೊಳ್ತಾನೆ ದೀಪಕ್ ಶಫಿನ. ಆ ಟೈಮ್ನಲ್ಲೇ ತಲ್ವಾರನ್ನು ಬೀಸ್ತಾನೆ. ಶಫಿ ತಪ್ಪಿಸ್ಕೊಂಡ, ಅಬ್ದುಲ್ ರಹೀಂ ಸಿಕ್ಕಾಕೊಂಡ. ಹಾಗಾಗಿ ಅವನ್ನ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿಬಿಟ್ರು. ಇಬ್ಬರನ್ನೂ ಕೂಡ ಮುಗಿಸುವಂಥ ಪ್ಲಾನ್ ಮಾಡಿದ್ರು ಅವರು. ನೋಡಿ, ದೀಪಕ್ ಅವತ್ತು ತಲ್ವಾರ್ ಹಿಡ್ಕೊಂಡು ಬಂದರೂ ಕೂಡ ಶಫಿ ನಿಂತಿದ್ದ, ಭಯ ಪಡೆದ. ಯಾಕೆ? ನನ್ನ ಫ್ರೆಂಡು, ಸ್ನೇಹ, ಧರ್ಮ ಹಿಂದೂ ಮುಸ್ಲಿಂ ಬರಲಿಲ್ಲ ಅಲ್ಲಿ. ನನಗೆ ಗೊತ್ತಿರೋನಲ್ಲಪ್ಪ, ನನ್ನ ಕೊಲೆ ಮಾಡ್ತಾನೆ ಅಂತ ಅವನು. ಆದರೆ ಇವನು ಗ್ಯಾಂಗ್ ಕಟ್ಕೊಂಡು ಹೊಡೆದೇ ಬಿಡಬೇಕು ಅಂತ ಬಂದಿದ್ರು. ರಹೀಂ ಮೇಲೆ ತಲ್ವಾರ್ ಏಟ್ ಬೀಳ್ತಲೇ ಎದ್ದು ಬಿದ್ದು ಓಡ್ಬಿಟ್ಟ ಶಫಿ. ಅವನಿಗೂ ಸಣ್ಣ ಪುಟ್ಟ ಗಾಯಗಳಾಯಿತು. ದೀಪಕ್ ಮನೆಗೆ ಮರಳು ಅನ್ಲೋಡ್ ಮಾಡೋಕ್ಕೆ ಹೋಗಿದ್ರು ಇವರು, ಕೆಲಸ ಮಾಡ್ಲಿಕ್ಕೆ ಹೋದಂಥವ್ರು ಶಫಿ ಹಾಗೆ ರಹೀಂ. ಇವರಿಬ್ಬರ ಆತ್ಮೀಯತೆ ಬಗ್ಗೆ ಸದ್ಯ ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಮತಾಂಧತೆ ಅನ್ನುವಂಥದ್ದು ಅದೆಷ್ಟರ ಮಟ್ಟಿಗೆ ತಲೆಯಲ್ಲಿ ತುಂಬಿಕೊಂಡಿರುತ್ತೆ, ಹುಚ್ಚಿಡಿಸಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ. ಆದಿತ್ಯ, ಸಹಜವಾಗಿ ನಾವು ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಇರ್ತೀವಿ, ಜಾತಿ ಧರ್ಮಕ್ಕಿಂತ ಮಿಗಿಲಾದದ್ದು ಸ್ನೇಹ ಅಂತ. ಈಗ ಈ ಶಫಿ ಮತ್ತು ದೀಪಕ್ ಈ ವಿಡಿಯೋ ನೋಡ್ತಾ ಇದ್ರೆ ಅದೆಲ್ಲ ಶೂನ್ಯ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಟಾರ್ಗೆಟ್ ಮಾಡಿದ್ದಾದರೂ ಯಾಕೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢ ಆಗ್ತಾ ಇದೆ. ಇಲ್ಲಿ ಸ್ನೇಹ ಬರಲಿಲ್ಲ, ಹಾಗಾಗಿ ಒಂದು ಧರ್ಮದ ವಿರುದ್ಧ ಅಥವಾ ಆ ವ್ಯಕ್ತಿಯ ವಿರುದ್ಧ ಹಗೆತನವನ್ನು ಸಾಧಿಸಬೇಕು ಅನ್ನುವಂಥದ್ದೇ ದೀಪಕ್ ತಲೆಯಲ್ಲಿ ಇತ್ತ, ಹಾಗಾಗಿನೇ ಈ ಕೊಲೆ ಆಯ್ತಾ ಅನ್ನೋದು. ಹೌದು ಪ್ರಭು, ಯಾಕಂದ್ರೆ ಕೊಳತ್ತ ಮಜಲು ಅನ್ನುವಂಥ ಗ್ರಾಮದಲ್ಲಿ ಈ ತರ ಒಂದು ಹಿಂದೂ ಮುಸ್ಲಿಂ ಹತ್ಯೆ, ಅಂದ್ರೆ ಪ್ರಮುಖವಾಗಿ ಬರುವ ಮುಸ್ಲಿಂನ ಹಿಂದೂಗಳು, ಅದೇ ಊರಿನ ಹಿಂದೂಗಳು, ಅದು ಕೂಡ ಪರಿಚಿತರು ಅಂತ ಹೇಳಲಾಗ್ತಾ ಇತ್ತು ಮೊದಲು. ಈಗ ನೋಡಿದ್ರೆ ಅವರು ಸ್ನೇಹಿತರು ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಒಂದು ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಆರೋಪಿ ದೀಪಕ್ ಮತ್ತು ಕಲಂದರ್ ಶಾಫಿ, ಗಾಯಗೊಂಡಂತ ಕಲಂದರ್ ಶಾಫಿ ಇಬ್ಬರು ಕೂಡ ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಕಲ್ಲು ಸಾಗಾಟವನ್ನ ಮಾಡುವಂತ ಒಂದು ವಿಡಿಯೋ ಇದು. ಯಾಕಂದ್ರೆ ಮೊನ್ನೆಯಿಂದ ಕೂಡ ಸಾಕಷ್ಟು ಈ ತರ ಸುದ್ದಿಗಳು ಹರಿದಾಡ್ತಾ ಇತ್ತು. ಅವರು ಒಂದೇ ಊರಿನವರು, ಒಟ್ಟಿಗೆ ಆಟ ಆಡ್ತಾ ಇದ್ರು, ಒಟ್ಟಿಗೆ ಮಾತನಾಡ್ತಾ ಇದ್ರು, ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅನ್ನುವಂಥದ್ದು. ಅವ್ರು ಯಾಕೆ ಈ ತರ ಮಾಡ್ಕೊಂಡ್ರು ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆಯಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದ್ದಿದ್ದು. ಇದು ಊಹಾಪೋಹನ ಅನ್ನುವಂಥ ಅನುಮಾನ ಕೂಡ ಜನರಲ್ಲಿತ್ತು. ಆದರೆ ಈಗ ನೋಡಕ್ ಹೋದ್ರೆ ಇದಕ್ಕೆ ಪುಷ್ಟಿಯನ್ನ ನೀಡುವಂತ ಒಂದು ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಅದಕ್ಕೂ ಮೀರಿ ಏನು ಅಂದ್ರೆ ಅವರು ಎಲ್ಲರೂ ಕೂಡ ಗೆಳೆಯರಾಗಿದ್ರು. ಯಾವಾಗ ಈ ಒಂದು ಹಂತಕರ ಗುಂಪು ಇಬ್ಬರನ್ನ ಹತ್ಯೆ ಮಾಡೋದಕ್ಕೆ ಬರ್ತಾರೋ, ಕಲಂದರ್ ಶಾಫಿ ಮತ್ತು ಅಬ್ದುಲ್ ರೆಹಮಾನ್ ಹತ್ಯೆ ಮಾಡೋದಕ್ಕೆ ಸಂದರ್ಭ ಅವರು ಕೈಯಲ್ಲಿ ತಲ್ವಾರನ್ನ ಇಟ್ಕೊಂಡಿದ್ರು ಕೂಡ ಇವರು ನೋಡಿ ನಗ್ತಾ
ಅವರನ್ನ ಆಧರಿಸ್ತಾರೆ. ಅಂದ್ರೆ ಇವ್ರು ನಮ್ಮ ಗೆಳೆಯರು, ಇವ್ರು ನಮ್ಗೆ ಏನು ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ. ಆದರೆ ಅವ್ರು ಅಟ್ಯಾಕ್ ಮಾಡಿದಾಗಲೇ ಗೊತ್ತಾಗುತ್ತೆ ಇವ್ರು ನಮ್ಮನ್ನು ಹತ್ಯೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಯಾವಾಗ ಅಬ್ದುಲ್ ರೆಹಮಾನ್ ಮೇಲೆ ಅಟ್ಯಾಕ್ ಆಗುತ್ತೋ ಆಗ ಆ ಕಲಂದರ್ ಶಾಫಿ ಅವನನ್ನ ಬಚಾವ್ ಮಾಡೋದಕ್ಕೆ ಮುಂದೆ ಬರ್ತಾನೆ. ಆತನ ಮೇಲೂ ಕೂಡ ಚೂರಿ, ರಾಡ್ ಮತ್ತು ಮಚ್ಚಿನಿಂದ ಹಲ್ಲೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್ ಹೇಳ್ತಾನೆ, ನನ್ನ ಕಥೆ ಮುಗೀತು, ನೀನಾದ್ರೂ ಬದುಕುಳಿ ಅಂತ ಹೇಳಿ ಆತನಿಗೆ ಓಡೋದಕ್ಕೆ ಹೇಳ್ತಾನೆ. ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನೂ ತೀರಾ ಬೇಸರ ವಿಚಾರ ಏನು ಅಂದ್ರೆ, ಇದೇ ದೀಪಕ್ ಕಲಂದರ್ ಶಾಫಿ ಮತ್ತು ಅಬ್ದುಲ್ ರೆಹಮಾನ್ ಅನ್ನ ತನ್ನ ಮನೆ ಅಂದ್ರೆ ಆರೋಪಿ ದೀಪಕ್ನ ಮನೆ ಒಂದು ನಿರ್ಮಾಣ ಹಂತದಲ್ಲಿ ಇತ್ತು. ಹಾಗಾಗಿ ಅಲ್ಲಿ ಆ ಕಾಮಗಾರಿಗೆ ಹೊಯ್ಗೆ ಬೇಕಾಗಿತ್ತು. ಕಲಂದರ್ ಶಾಫಿ ಕೂಡ ಅಬ್ದುಲ್ ರೆಹಮಾನ್ ಅಲ್ಲಿಗೆ ಹೊಯ್ಗೆಯನ್ನ ಸಪ್ಲೈ ಮಾಡೋದಕ್ಕಂತ ತಮ್ಮ ಪಿಕಪ್ ವಾಹನದಲ್ಲಿ ಬರ್ತಾರೆ. ಇದೇ ಆರೋಪಿಯ ಮನೆಯಲ್ಲಿ ಹೊಯ್ಗೆಯನ್ನ ಅನ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಅಟ್ಯಾಕ್ ಆಗುತ್ತೆ. ಹಂತಕರು ಸ್ಕೆಚ್ ಹಾಕಿ ಆತನನ್ನ ಕರೆಸಿಕೊಂಡಿರ್ತಾರೆ. ಇದೀಗ ಆ ಒಂದು ಊರಿನವರಿಗೂ ಕೂಡ ಶಾಕಿಂಗ್ ಆಗಿದೆ. ಯಾಕೆ ಪರಸ್ಪರ ಒಟ್ಟಿಗಿದ್ದಂತಹ ಯುವಕರು, ಇವರು ಆತ್ಮೀಯತೆಯಿಂದ ಇದ್ದಂತಹ ಯುವಕರು ಈ ತರ ಮಾಡ್ಕೊಂಡ್ರು? ಇದು ಕೋಮುದ್ವೇಷದಿಂದಲೇ ಈ ತರ ಆಯ್ತಾ? ಬೇರೆ ಏನಾದರೂ ಕಾರಣ ಇದೆಯಾ? ಒಟ್ಟಿಗೆ ಒಂದು ಸಹೋದರತ್ವಕ್ಕೆ ಸಾಕ್ಷಿಯಾಗಿದ್ದಂತಹ ಊರು ಇವತ್ತು ಒಂದು ರೀತಿ ಪರಸ್ಪರ ದ್ವೇಷ ಕಾರುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ.